ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನ್ ನಿಮ್ಮ ಪ್ರೀತಿಯ ಸಂತೋಷ್. ವಿರಾಟ್ ಕೊಹ್ಲಿ ಏನ್ ಗುರು, ವಿರಾಟ್ ಕೊಹ್ಲಿ ಎಲ್ಲೋದ್ರು ವಿರಾಟ್ ಕೊಹ್ಲಿ. IPL ಬಾ ವಿರಾಟ್ ಕೊಹ್ಲಿ, ಇಂಡಿಯನ್ ಟೀಮ್ಗೆ ಹೋಗು ವಿರಾಟ್ ಕೊಹ್ಲಿ, ಯಾವ್ದಾರ ಒಂದು ಲೀಗ್ ಆಡ್ತಿರ್ಲಿ ವಿರಾಟ್ ಕೊಹ್ಲಿ, ಟೆಸ್ಟ್ ಹೋಗು ವಿರಾಟ್ ಕೊಹ್ಲಿ. ಎಲ್ಲರೂ ಅಭಿಮಾನಿಗಳು ಬಾಯಲ್ಲಿ ಬರೋದಂದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ. ಈ ಸಲ ಕಪ್ ನಮ್ದೇ RCB. ಏನಂತೀರ ಗುರು? ಕಮೆಂಟ್ ಮಾಡಿ. ಇವತ್ತು ರಣಜಿ ಟ್ರೋಫಿ ಮ್ಯಾಚ್ ನಡೆದಿದೆ. ವಿರಾಟ್ ಕೊಹ್ಲಿ ಅವರು ಡೆಲ್ಲಿಯಿಂದ ಪರವಾಗಿ ಕಾಲ್ ಇಡ್ತಾ ಇದ್ರು ಅಂತ ಹೇಳ್ಬೇಕು. ಆ ಮ್ಯಾಚ್ ನೋಡೋದಕ್ಕೆ 2 ಕಿಲೋಮೀಟರ್ ಜನ ನಿಂತಿದ್ದಾರೆ ಟಿಕೆಟ್ ತಾಳಕ್ಕೆ ಅಂತ ಹೇಳ್ಬೇಕು. ರಣಜಿ ಟ್ರೋಫಿಗೂ ಇಷ್ಟು ಬೆಲೆ ಇದೆ ಅಂತ ನನಗೆ ಇವತ್ತಲೇ ಗುರು ಗೊತ್ತಾಗಿದ್ದು. ಇಷ್ಟಕ್ಕೆ ರಣಜಿ ಟ್ರೋಫಿ ಅಂತಂದ್ರೆ ಮ್ಯಾಚ್ ಆಗಿ ಎಷ್ಟೋ ಹೊತ್ತಾದ್ಮೇಲೆ ಯಾರವ ಪ್ಲೇಯರ್ ಸೆಂಚುರಿ ಅಂತ ಗೊತ್ತಾಗೋದು. ಆದ್ರೆ ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಗೂ ಕಾಲಿಟ್ಟ ಮೇಲೆ ರಣಜಿ ಟ್ರೋಫಿ ನೋಡೋದಕ್ಕೆ ಅಭಿಮಾನಿಗಳು ಮುತ್ತರಿತಿದ್ದಾರೆ ಅಂತ ಹೇಳ್ಬೇಕು. ಅದು ಇವತ್ತು ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ ಅಂದಮೇಲೆ ಇಡೀ ಸ್ಟೇಡಿಯಂ ಕವರ್ ಆಗ್ತಿದೆ ಅಂತ ಹೇಳ್ಬೇಕು. ಜನ ಆಲ್ರೆಡಿ ತುಂಬಿ ತುಳುಕ್ತಿದ್ದಾರೆ ಸ್ಟೇಡಿಯಂ ಪೂರ ಅಂತ ಹೇಳ್ಬೇಕು. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶನಪ್ಪ ಏನಂತ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಇದಾಗಿರೋಂಥ ಘಟನೆ ನಿನ್ನೆ ವಿರಾಟ್ ಕೊಹ್ಲಿ ಅವರು ಅವರ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಂತ ಹೇಳ್ಬೇಕು. ಆಗ ವಿರಾಟ್ ಕೊಹ್ಲಿ ಅವರ ಫ್ರೆಂಡ್ ಮಗನ ಕೂಡ ಮೀಟ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಸಮಯದಲ್ಲಿ ಅವ್ರ ಫ್ರೆಂಡ್ ಮಗನ ಕೂಡ ಮೀಟ್ ಮಾಡ್ತಾ ಅಂತ ಹೇಳ್ಬೇಕು. ಅವರ ಫ್ರೆಂಡ್ ಮಗ ಒಂದು ಕ್ವಶನ್ ಕೇಳ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ. ನಾವು ಇಂಡಿಯನ್ ಟೀಮ್ಗೆ ಆಡಬೇಕು, ಪರ್ಮನೆಂಟ್ ಆಗಿ ಇರಬೇಕು ಅಂತಾರೆ, ಏನು ಮಾಡಬೇಕು, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇರಬೇಕು ಅಂತ ಕೇಳ್ತಾರೆ ಅಂತ ಹೇಳ್ಬೇಕು. ಆಗ ವಿರಾಟ್ ಕೊಹ್ಲಿ ಅವರು, ನೀನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು, ನೀನು ವರ್ಕು ನಿನ್ನ ಮೈಂಡ್ ಸೆಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನಿನ್ನ ಪ್ರಾಕ್ಟೀಸ್ ಹೇಗಿರೋದು ಮಾಡ್ತೀಯ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನೀನು 1 ಗಂಟೆ ಪ್ರಾಕ್ಟೀಸ್ ಮಾಡ್ತೀಯ ಅಂದರೆ 2 ಗಂಟೆ ಜಾಸ್ತಿ ಮಾಡ್ಕೋಬೇಕು, ಅದು 1 ಗಂಟೆ ಜಾಸ್ತಿ ಮಾಡ್ಕೋಬೇಕು. ಹಾರ್ಡ್ ವರ್ಕ್ ಇತ್ತು ಅಂತಾರೆ, ನೀನು ಬೇಗ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ತಿ, ಇಂಡಿಯನ್ ಟೀಮ್ಗೆ ಪರ್ಮನೆಂಟ್ ಬ್ಯಾಟಿಂಗ್ ಕೂಡ ಉಳಿತೀಯ ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ ಅಂತ ಹೇಳ್ಬೇಕು. ಮತ್ತು ನೀನು ಅಪ್ಪನಿಂದ ಅವ್ರ ಅಪ್ಪನೂ ಕೂಡ ವಿರಾಟ್ ಕೊಹ್ಲಿ ಫ್ರೆಂಡ್ ಆಗಿರೋ ಕಾರಣಾಗಿ ನಿನ್ನ ಅಪ್ಪನ ಬಲವಂತಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಹೋಗಬೇಡ. ನಿನಗೆ ಮನಸ್ಸಿಗೆ ಬರಬೇಕು, ಇವತ್ತು ನಾನು ಮ್ಯಾಚ್ ಆಡಬೇಕು, ನಾನು ಇಂಡಿಯನ್ ಟೀಮ್ಗೆ ಆಡಬೇಕು ಅಂದರೆ ನಿನ್ನ ಮನಸ್ಸಿಗೆ ಬತ್ತು ಅಂತಾರೆ. ಖಂಡಿತವಾಗಿ ನೀನು ಆಡ್ತೀನಿ, ನಮ್ಮ ಅಪ್ಪ ಆಡ್ತಾವ್ರೆ, ನಮ್ಮ ಅಪ್ಪ ಬೈತಾವ್ರೆ, ನಮ್ಮ ಅಪ್ಪನಿಗೋಸ್ಕರ ಆಡಬೇಕು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೀನು ಬೇಗ ಸೆಲೆಕ್ಟ್ ಆಗೋದಿಲ್ಲ. ನೀನು ನಿನಗೋಸ್ಕರ ಆಡು, ನಿನ್ನ ಟೀಮ್ಗೋಸ್ಕರ ಆಡಬೇಕು ಅಂತ ಆಡು, ಖಂಡಿತವಾಗಿ ನೀನು ಬೇಗ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ತೀಯ ಅಂತ ಕಿಂಗ್ ಕೊಹ್ಲಿ ಅವರಿಗೆ ವಿವರಣೆ ಸಹಾತ ಹೇಳಿದ್ರು ಗುರು. ರಾಜ ಎಲ್ಲಿದ್ರು ರಾಜನೇ ಗುರು. ರಣಜಿ ಟ್ರೋಫಿ ಆಡಿದ್ರು ಕಿಂಗ್ಗೆ, ಇಂಟರ್ನ್ಯಾಷನಲ್ ಪಂದ್ಯ ಆಡ್ರು ಕಿಂಗ್ಗೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಈಗ IPL ಸ್ಟಾರ್ಟ್ ಆಗುತ್ತೆ, IPLಗೆ ಬರಲಿ ಕೊಹ್ಲಿ ಅಂತ ಹೋಗು, ಇಂಡಿಯನ್ ಟೀಮ್ಗೆ ಬರಲಿ ಈಗ ಚಾಂಪಿಯನ್ಸ್ ಟ್ರೋಫಿ ವಿರಾಟ್ ಕೊಹ್ಲಿ ಅಂತ ಹೋಗು, ರಣಜಿ ಟ್ರಾಫಿಗೆ ಬರಲಿ ಆಲ್ರೆಡಿ ಕೊಹ್ಲಿ ಅಂತ 2 ಕಿಲೋಮೀಟರ್ಸ್ ರ್ಯಾಲಿ ನಿಂತ್ಬಿಟ್ಟಿದ್ದಾರೆ. ಜನಗಳೆಲ್ಲರೂ ಕೂಡ 2 ಕಿಲೋಮೀಟರ್ಸ್ ಟಿಕೆಟ್ ತಗೊಳ್ಳೋಕ್ಕೆ ನಿಂತಿದ್ದಾರೆ. ಟಿಕೆಟು ಸೋಲ್ಡ್ ಔಟ್, ಅನ್ಸೋಲ್ಡು, ಖಾಲಿ ಆದ್ರೂ ಕೂಡ ಬ್ಲ್ಯಾಕಲ್ಲಿ ಮಾರಾಟ ಆಗ್ಬೋದು ಇವತ್ತು ಟಿಕೆಟು ಅಂತ ಅನ್ಕೋಬೇಕು. ವಿರಾಟ್ ಕೊಹ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಇನ್ನೂ ಕೂಡ ಗೊತ್ತಿಲ್ಲ. ಸೆಂಚುರಿನೂ ಬರ್ಬೋದು ಅಥವಾ ಬೇಗದ ಔಟ್ ಆಗ್ಬೋದು. ಏನು ಅನ್ಸ್ಬೇಕು, ಏನು ಸೆಂಚುರಿ ಹೊಡಿತಾರೆ ವಿರಾಟ್ ಕೊಹ್ಲಿ ಅಂತ ಕಮೆಂಟ್ ಮಾಡಿ. ಮತ್ತು ವಿರಾಟ್ ಕೊಹ್ಲಿ ಮತ್ತು ಅವ್ರ ಮಗು ಮಗು ಅಂತಂದರೆ ಅವರ ಫ್ರೆಂಡ್ ಮಗನ ಜೊತೆ ಮಾತುಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ನೀವಂತೀರ ಬಿಡಿಗುರು, ವಿರಾಟ್ ಕೊಹ್ಲಿಗೆ ಹೆಂಗ್ ಗುರು, ಎಲ್ಲಿದ್ರು ಫ್ಯಾನ್ಸ್ ಫಾರಯ್ಯ ನಮ್ಮಂಗ. ನಾವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಲೈಕ್ ತಗೊಳಕ್ಕೆ, ಒಂದು ಯೂಟ್ಯೂಬಲ್ಲಿ ಒಂದು ಲೈಕು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಕ್ಕೆ ಗ್ಯಾರಂಟಿ ಕಂಟ್ಲೇಬೇಕು. ಅದೇ ವಿರಾಟ್ ಕೊಹ್ಲಿ ಬಂದಿಗೆ ನನ್ನೊಂದು ಅಕೌಂಟ್ ಐತೆ ರೀ, ನನ್ನೊಂದು ಯೂಟ್ಯೂಬ್ ಚಾನಲ್ ಐತೆ ಅಂತಾರೆ, ಹಂಗೆ ನಿಂತ್ಕೊಂಡ್ಬಿಡ್ತಂತ ಹೇಳಬೇಕು. ಗುರು ಈ ಮಾತು ನಮಗೆ ಯಾಕೆ ಹೇಳ್ತಾ ಇದೆಯಾ, ಒಳ್ಳೆ ತಗಡ ತಲೆಗಿರ ಕೆಟ್ಟಿದ್ಯಾ ಅಂದ್ಬೇಡಿ. ಸಬ್ಸ್ಕ್ರೈಬ್ ಆಗ್ರಪ್ಪ. ನಮಗೂ ಒಬ್ರು ಸಬ್ಸ್ಕ್ರೈಬ್ ಬರ್ತಾರೆ, 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಪಟದ ಆಲ್ರೆಡಿ 1,100 ವಿಡಿಯೋ ಬಿಟ್ಟಿದ್ದೀನಿ, ಬರೀ 3,500 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಪಟ ಸಬ್ಸ್ಕ್ರೈಬ್ ಆಗಿ ಗುರು. ಸಿಗೋದು ಎಷ್ಟು ಒಳ್ಳೆ ತಡ. ಬಾಯ್ ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿಹಿ ಸೋನ್ ಟಾಟಾ ಬಾಯ್. ಏನು RCB ಕಪ್ ಹೊಡಿತಿಲ್ವಂತ ಕಮೆಂಟ್ ಮಾಡಿ ಗುರು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು ಇವತ್ತಾ.